ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅರಸ್ ನೀಲಿಮಾಸ್ ಕಿಚನ್. ಇವತ್ತು ನಾನು ನಿಮಗೆ ಆಲೂಗೆಡ್ಡೆ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರು ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ನಾನು 4 ದಪ್ಪ ಆಲೂಗೆಡ್ಡೆ ತೊಗೊಂಡು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಬೇಯಿಸೋಕೆ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಕಟ್ ಮಾಡಿಬಿಟ್ಟು ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ ಅಂದರೆ ಅದು ಚೆನ್ನಾಗಿ ಬೇಯುತ್ತೆ ಕಟ್ ಮಾಡಿದ್ರೆ. ಇಲ್ಲಾಂದರೆ ಉಂಡೆ ಉಂಡೆ ಹಂಗೆ ಹಾಕಿದ್ರೆ ನಾವು ಗಂಟು ಥರ ಉಳ್ಕೊಬಿಡುತ್ತೆ, ಚೆನ್ನಾಗಿ ಬೇಯಲ್ಲ. ಅದಕ್ಕೆ ಕಟ್ ಮಾಡಿಬಿಟ್ಟು ನಾನು ಬೇಯೋಕೆ ಇಟ್ಕೊಳ್ತಾ ಇದ್ದೀನಿ. 2 ವಿಷಲ್ ಕೂಗಿದ್ರೆ ಸಾಕು, 2 ವಿಷಲ್ಗೆ ಅದು ಚೆನ್ನಾಗಿ ಬೇಯುತ್ತೆ. ಕಟ್ ಮಾಡಿದ್ದೀವಲ್ವ, ಅದರಿಂದ 2 ವಿಷಲ್ ಕೂಗಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಇವಾಗ ಬೆಂದಿದೆ. ಚೆನ್ನಾಗಿ ಬೆಂದಿದ್ರೆ ನೋಡಿ ಕಲರ್ ಚೇಂಜ್ ಆಗುತ್ತೆ, ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಇದನ್ನು ಆರಿಸ್ಬಿಟ್ಟು ತಣ್ಣೀರಲ್ಲಿ ಹಾಕ್ಕೊಂಡು ಆರಿಸ್ಬಿಟ್ಟು ಒಂದು ಮಿಕ್ಸರ್ ಗ್ರೈಂಡ್ಗೆ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಣ್ಣಕ್ಕೆ ರುಬ್ಬಬೇಕು. ಇದು ಸಣ್ಣಕ್ಕೆ ರುಬ್ಬಿದ್ರೆ ಸ್ವಲ್ಪ ಅಂಟು ಥರ ಆಗುತ್ತೆ. ನೋಡಿ ಇವಾಗ ಸಣ್ಣಕ್ಕೆ ಆಗಿದೆ. ಇದು ಸಣ್ಣಕ್ಕೆ ರುಬ್ಬಲಿಲ್ಲ ಅಂದರೆ ಅದು ಬೇಯಲ್ಲ ಚೆನ್ನಾಗಿ. ಸಣ್ಣಕ್ಕೆ ರುಬ್ಬಿದ್ರೆ ಮಾತ್ರ ಸ್ವೀಟ್ ಚೆನ್ನಾಗಿ ಬರೋದು. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾವು ರುಬ್ಬಿದ್ವಲ್ಲ ಪೇಸ್ಟು, ಅದನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈ ರುಬ್ಬಿರೋ ಪೇಸ್ಟ್ ಜೊತೆನೇ ಸಕ್ಕರೆನೂ ಹಾಕ್ಕೊಳ್ತೀನಿ. ನಾನೊಂದು ಬೌಲ್ ಸಕ್ಕರೆ ಇಟ್ಕೊಂಡಿದ್ದೀನಲ್ಲ, ಆ ಸಕ್ಕರೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಏನಕ್ಕೆ ಅದ್ರ ಜೊತೆನೇ ಹಾಕ್ಕೋತೀನಿ ಅಂದರೆ ಸಕ್ಕರೆ ಏನು ಪುಡಿ ಮಾಡಿಲ್ಲ ಅಲ್ವಾ, ಸೊ ಅದಕ್ಕೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುತ್ತೆ ಇದ್ರ ಜೊತೆನೇ ಹಾಕ್ಕೊಂಡ್ರೆ ಅಂತ ಅದ್ರ ಜೊತೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಅದು ಬಾಣಲಿಗೆ ಅಂಟ್ಕೊಬಿಟ್ಟು ಸೀದೋಗ್ಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತಿರುಗ್ತಾ ಇರಬೇಕು ಚೆನ್ನಾಗಿ. ಕೆಳಗಡೆಯಿಂದ ಎಲ್ಲ ಚೆನ್ನಾಗಿ ತಿರುಗಬೇಕು. ನೋಡಿ ತಿರುಗ್ತಾ ಇರಬೇಕು, ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಕರಗುತ್ತೆ ಅದು ಚೆನ್ನಾಗಿ, ಸಕ್ಕರೆ ಅದ್ರ ಜೊತೆ ಹೊಂದ್ಕೊಳ್ಳುತ್ತೆ. ಇವಾಗ ಸಕ್ಕರೆ ಕರಗಿದೆ. ಇದು ನಾವು ಒಂದು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಅರ್ಧ ಬಟ್ಲು ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ. ಇನ್ನು ಅರ್ಧ ಬಟ್ಲು ಆಮೇಲೆ ಯೂಸ್ ಮಾಡ್ಕೋಬೋದು ನಾವು. ಸ್ವಲ್ಪ ಇದು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಇವಾಗ ಸ್ವಲ್ಪ ಬಂದಿದೆ, ಚೆನ್ನಾಗಿ ಆಗಿದೆ. ಇದು ಇನ್ನು ಸ್ವಲ್ಪ ಬೇಯಬೇಕು. ನೋಡಿ ಇದು ಬಾಣಲೆಯಿಂದ ಬಿಡ್ತಾ ಇದೆ ಅಂದರೆ ಆಗಿದೆ ಅಂತ. ಆಗಿದೆ ಇದು. ಇವಾಗ ಇದಕ್ಕೆ ಒಂದು 4 ಏಲಕ್ಕಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಪುಡಿ ಮಾಡಿ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಗ್ಯಾಸ್ ಮೇಲೆ ಒಂದು ಇದನ್ನು ಒಗ್ಗರಣೆಗೆ ಅಂತ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ, ನೀವು ಬೇಕಾದರೆ ಇನ್ನೂ 2 ಸ್ಪೂನ್ ಆ್ಯಡ್ ಮಾಡ್ಕೋಬೋದು. 2 ಸ್ಪೂನ್ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ವಲ್ಲ, ಮೊದಲು ಬಾದಾಮಿ ಗೋಡಂಬಿ, ಲಾಸ್ಟಲ್ಲಿ ದ್ರಾಕ್ಷಿ ಹಾಕ್ಕೋಬೇಕು. ಬಾದಾಮಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿ ಹಾಕ್ಕೋಬೇಕು. ಯಾವಾಗಲೂ ಒಂದೇ ಥರ ಸ್ವೀಟ್ ಮಾಡೋದಕ್ಕಿಂತ ಮನೆಯಲ್ಲಿ ಈ ಆಲೂಗೆಡ್ಡೆ ಹಲ್ವ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟನೂ ಆಗುತ್ತೆ. ಎಲ್ಲ ಹಬ್ಬಕ್ಕೂ ಎಲ್ಲದಕ್ಕೂ ಒಂದೇ ಥರ ಸ್ವೀಟ್ ಮಾಡೋದಕ್ಕಿಂತ ಚೇಂಜಸ್ ಇರುತ್ತೆ ಸ್ವಲ್ಪ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನೋಡಿ ಕುದೀತಾ ಇದೆ ಅಲ್ವಾ ಚೆನ್ನಾಗಿ. ಆಮೇಲೆ ಒಂಚೂರು ಗೋಡಂಬಿ ಹಾಕ್ಕೋಬೇಕು. ಡ್ರೈ ಫ್ರೂಟ್ಸ್ ಜಾಸ್ತಿನೂ ಹಾಕ್ಕೋಬೋದು ನೀವು, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕ್ಕೊಂಡ್ರೆ ಅದು ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಗೋಡಂಬಿ ಮತ್ತು ಬಾದಾಮಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ದ್ರಾಕ್ಷಿ ಹಾಕ್ಕೋಬೇಕು. ಮುಂಚೆನೇ ದ್ರಾಕ್ಷಿ ಹಾಕ್ಕೊಬಿಟ್ರೆ ದ್ರಾಕ್ಷಿ ಸ್ವಲ್ಪ ದಪ್ಪ ಆದರೆ ಸಾಕು, ಚೆನ್ನಾಗಿ ಕಾದಿರುತ್ತಲ್ಲ, ಸೊ ಇವಾಗ ದಪ್ಪ ಆಗುತ್ತೆ. ತುಪ್ಪಕ್ಕೆ ಹಾಕಿದ ತಕ್ಷಣ ದಪ್ಪ ಆಗುತ್ತೆ. ನೋಡಿ ಇವಾಗ ಆಗಿದೆ, ಇದು ಚೆನ್ನಾಗಿ ಆಗಿದೆ. ಇವಾಗ ಇದನ್ನು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಅಲ್ವಾ, ಅದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ಇದರಲ್ಲೇ ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಹಲ್ವಾಗೆ ಮಿಕ್ಸ್ ಆಗಬೇಕಲ್ವ ಚೆನ್ನಾಗಿ, ಅದಕ್ಕೆ ಗ್ಯಾಸ್ ಹಚ್ಕೊಂಡೇ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೂ ಚೆನ್ನಾಗಿ ತಿರುಗಬೇಕು. ಚೆನ್ನಾಗಿ ತಿರುಗಿದ್ರೆ ಅದು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಆಗಿದೆ, ಡ್ರೈ ಫ್ರೂಟ್ಸು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಒಂದು ತಟ್ಟೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ತಟ್ಟೆನಲ್ಲೆಲ್ಲ. ಇಲ್ಲಾಂದರೆ ಅದು ಎಣ್ಣೆ ಇಲ್ಲ ತುಪ್ಪ ಏನಾದರೂ ಹಾಕಲಿಲ್ಲ ಅಂದರೆ ಅಂಟ್ಕೊಬಿಡುತ್ತೆ. ಇದು ಕಟ್ ಮಾಡೋದಕ್ಕೆ ಸರಿಯಾಗಿ ಬರಲ್ಲ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಹಾಕ್ಬಿಟ್ಟು ಇದು ಆರೋದಕ್ಕೆ ಒಂದು 2-3 ಅವರ್ಸ್ ಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಆರೋದಕ್ಕೆ. ಆಮೇಲೆ ನಾವು ಕಟ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ತಟ್ಟೆಗೆಲ್ಲ ಹರಡ್ಕೋಬೇಕು. ತಟ್ಟೆನಲ್ಲೇ ಹರಡಲಿಲ್ಲ ಅಂದರೆ ಪೀಸ್ ನಮಗೆ ಕರೆಕ್ಟಾಗಿ ಬರಲ್ಲ. ಈ ತಟ್ಟೆ ನೋಡಿ ಚೆನ್ನಾಗಿ ಹರಡ್ಕೊಂಡಿದೆ, ಅದೇ ನೋಡಿ ಇವಾಗ ಆರಿದೆ. ಈ ಕಲರ್ ಬರುತ್ತೆ, ಚೆನ್ನಾಗಾಗಿದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಟೇಸ್ಟು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.